ವಬರಕಾತು. ಗೌರವಾನ್ವಿತ ಸಭಾಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ರಣಹದ್ದಿನ ಕಣ್ಣಿನಂತೆ ಕೊಕ್ಕರಿಸುತ್ತಿರುವ ತೀರ್ಪುಗಾರರೇ, ಇಲ್ಲಿ ನಿಮ್ಮ ಮುಂದೆ ಜಾತ್ಯತೀತ ಸಮೂಹದಲ್ಲಿ ಮುಸ್ಲಿಂ ಜೀವನ ಮಾದರಿ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಇಚ್ಛಿಸುತ್ತೇನೆ. ಅದಕ್ಕೆ ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್. ಜಾತ್ಯತೀತ ಸಮೂಹ ಎಂದರೆ ಏನು? ಎಲ್ಲಾ ವರ್ಗಗಳು, ಎಲ್ಲಾ ಜಾತಿಗಳು ಮತ್ತು ಧರ್ಮಗಳ ಜನರು ಅವರ ಆಧಾರದ ಮೇಲೆ ಬದುಕುವ ಒಂದು ಸಮಾಜವಾಗಿದೆ. ಅದರಲ್ಲಿ ಮುಸ್ಲಿಂ ಧರ್ಮವು ತಮ್ಮ ಆಚರಣೆಗಳನ್ನು ಮತ್ತು ಪ್ರಾರ್ಥನೆಗಳನ್ನು, ನಂಬಿಕೆಗಳನ್ನು ಸ್ವತಂತ್ರವಾಗಿ ಆಚರಿಸುವ ಹಕ್ಕನ್ನು ಅವರು ಹೊಂದಿದ್ದಾರೆ. ಅದರಲ್ಲಿ ಅವರು ಮುಸ್ಲಿಂ ಧರ್ಮರು ಇತರ ಧರ್ಮಗಳೊಂದಿಗೆ ಸಹಬಾಳ್ವೆಯನ್ನು ನಡೆಸುತ್ತಾರೆ ಮತ್ತು ಸಮಾಜದ ಸಮಾನತೆ ಹಿತಾಸಕ್ತಿಯನ್ನು ಪಾಲ್ಗೊಳ್ಳುವ ಅತಿ ಅವಶ್ಯಕವಾಗಿದೆ. ಜಾತ್ಯತೀತ ಸಮೂಹದಲ್ಲಿ ಮುಸ್ಲಿಂ ಜೀವನ ಮಾದರಿ ಎಂದರೆ ಇದರ ಕುರಿತು ಒಂದೆರಡು ಮಾತುಗಳನ್ನು ಹೇಳುವುದಾದರೆ ಹಲವಾರು ಅಂಶಗಳಿವೆ. ಒಂದನೇದಾಗಿ ನಾವು ಹೇಳುವುದಾದರೆ ಧಾರ್ಮಿಕ ಸ್ವಾತಂತ್ರ್ಯ. ಈ ವಿಷಯದ ಕುರಿತು ನಾವು ಹಲವಾರು ವಿಷಯಗಳನ್ನು ತಿಳಿಸುತ್ತೇನೆ. ಒಂದನೇ, ಅದರಲ್ಲಿ ಮುಸ್ಲಿಂ ಧರ್ಮವು ತಮ್ಮ ಸ್ವತಂತ್ರವಾಗಿ ಆಚರಿಸುವ ಆಚರಣೆಗಳು ಅವರು ಆಚರಿಸುತ್ತಾರೆ. ಎರಡನೇದಾಗಿ ಹೇಳುವುದಾದರೆ ಸಾಮಾಜಿಕ ಸಮಾನತೆ. ಮುಸ್ಲಿಂ ಧರ್ಮವು ಇತರ ಧರ್ಮಗಳೊಂದಿಗೆ ಸಹಬಾಳ್ವೆಯನ್ನು ಕಲ್ಪಿಸುವುದು, ಅದರ ಜೊತೆಗೆ ಸಮಾಜದ ಎಲ್ಲಾ ಚಟುವಟಿಕೆಗಳಲ್ಲಿ, ಅದು ಯಾವುದೇ ಆಗಲಿ, ಅದೊಂದು ಕುಟುಂಬದ ವಿಷಯವಾಗಲಿ, ಅದೊಂದು ಗ್ರಾಮದ ವಿಷಯವಾಗಲಿ, ಅದೊಂದು ಚಿಕ್ಕ ವಿಷಯವಾಗಲಿ, ಅದೊಂದು ದೊಡ್ಡ ವಿಷಯವಾಗಲಿ, ಅದನ್ನು ಪಾಲ್ಗೊಳ್ಳುವ ಅವಕಾಶವನ್ನು ಮುಸ್ಲಿಮರು ಹೊಂದಿದ್ದಾರೆ. ಮೂರನೇದಾಗಿ ಹೇಳುವುದಾದರೆ ನಮಗೆ ಸಾಂಸ್ಕೃತಿಕ ವೈವಿಧ್ಯತೆ. ಮುಸ್ಲಿಮರು ತಮ್ಮ ಸ್ವಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವುದು, ಅದರ ಜೊತೆಗೆ ಇತರ ಸಮುದಾಯಗಳ ಸಂಸ್ಕೃತಿಯನ್ನು ಗೌರವಿಸುತ್ತಾರೆ, ಅದರೊಟ್ಟಿಗೆ ಸಂವಾದನೆಯನ್ನು ಮಾಡುತ್ತಾರೆ. ಏಕೆಂದರೆ ನಾಲ್ಕನೇದಾಗಿ ಹೇಳುವುದಾದರೆ ರಾಷ್ಟ್ರೀಯತೆ. ಈ ರಾಷ್ಟ್ರೀಯದ ಕುರಿತು ಮತ್ತು ಮುಸ್ಲಿಮರ ಬಂಧವೇನೆಂದರೆ, ಈ ಮುಸ್ಲಿಮರು ರಾಷ್ಟ್ರೀಯ ಒಂದು ಪ್ರಜೆಗಳನ್ನು ಗುರುತಿಸಲಾಗುತ್ತಾರೆ ಮತ್ತು ಮುಸ್ಲಿಮರು ಅವರ ಪಾತ್ರವನ್ನು ನಿರ್ವಹಿಸುತ್ತಾರೆ. ಈ ಜಗತ್ತಿನ ಜಗಜಗಿಸಿದ ಜಗಚಾತಿ ಜಗಪಾಲಕ ಜಗಗುರು ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಹೇಳುತ್ತಾರೆ, ನಿಮ್ಮ ನೆರೆಹೊರೆಯವರು ಅವನು ಅಮುಸ್ಲಿಮನಾಗಲಿ, ಹಿಂದೂ ಆಗಲಿ, ಸಿಖ್ಖನಾಗಲಿ, ಬುದ್ಧನಾಗಲಿ, ಅದರಲ್ಲಿ ಅವನು ಬಿಳಿಯನಾಗಲಿ ಕಪ್ಪನಾಗಲಿ, ಅವರನ್ನು ನೀವು ಬಹುಮಾನಿಸಬೇಕು ನಮ್ಮ ಇಸ್ಲಾಂ ಅಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಅವರನ್ನು ಗೌರವಿಸಬೇಕು. ಐದನೇದಾಗಿ ಹೇಳುವುದಾದರೆ ಸಹಕಾರ. ಈ ಮುಸ್ಲಿಂ ಧರ್ಮವು ಮತ್ತು ಇತರ ಧರ್ಮಗಳೊಂದಿಗೆ ಸಹಕಾರವನ್ನು ಮಾಡುತ್ತಾರೆ. ಅದು ಯಾವ ಸಹಕಾರವೇನೆಂದರೆ, ಅದು ಒಂದು ಕುಟುಂಬದ ಮತ್ತು ಅದು ಒಂದು ಗ್ರಾಮದ್ದಾಗಲಿ, ಅದರಲ್ಲಿ ಸಹಕಾರ ಮಾಡಿ ನಮ್ಮ ಮುಸ್ಲಿಮರು ಸಾಕಷ್ಟು ಪ್ರಯತ್ನವನ್ನು ನಡೆಸುತ್ತಾರೆ. ಇಷ್ಟೇ ನನ್ನ ಭಾಷಣಕ್ಕೆ ವಿರಾಮ.